ನಮಸ್ಕಾರ. ಇವತ್ತು ನನಗೆ ಮುಕ್ತಿ ಬಂತು ಶೇವಿಂಗು. ನಾಳೆಯಿಂದ ಅಣ್ಣವ್ರ ಹಾಡು ಸ್ಟಾರ್ಟು. ಶಿವಣ್ಣವರು ಇವತ್ತು ಲಾಸ್ಟು ಸತ್ಯ ಹರಿಶ್ಚಂದ್ರ ಸ್ಮಶಾನಕ್ಕೆ ಹೋಗಿ ಶಿವಣ್ಣವರು ನನಗೆಲ್ಲ ಮೇಕಪ್ ಮಾಡಿ ಎಲ್ಲ ಮಾಡಿದ್ದಾರೆ. ಆಡಿಯೋ ತುಂಬ ಚೆನ್ನಾಗಿ ಬಂದಿದೆ. ಈಗ ಸದ್ಯಕ್ಕೆ ಬಿಡಲ್ಲ, ಯಾಕಂತ ಹೇಳಿದ್ರೆ ಈಗ ಎಕ್ಸಾಮ್ ಇರೋದ್ರಿಂದ. ಸೊ ಮಕ್ಕಳಿಗೋಸ್ಕರ ದೊಡ್ಡವರು ಕೂಡ ವಿಡಿಯೋಗಳು ನೋಡಲ್ಲ, ಮೊಬೈಲ್ ನೋಡಲ್ಲ. ಅದು ಒಳ್ಳೆ ಕೆಲಸ, ಯಾಕಂದರೆ ಮಕ್ಕಳಿಗೆ ಎಜುಕೇಷನ್ ಮುಖ್ಯ. ಆದ್ದರಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಅದನ್ನು ಯಾರೂ ನೋಡಲ್ಲ. ಸೊ ಕ್ಲೈಮ್ಯಾಕ್ಸು ಸತ್ಯ ಹರಿಶ್ಚಂದ್ರ ಮಾಡಿದ್ದೀವಿ. ಹಾಗೆ ಶಿವಣ್ಣವರು ಸಾಕ್ಷಾತ್ಕಾರ ಕೂಡ JP ಪಾರ್ಕಲ್ಲಿ ಮಾಡಿದ್ದೀವಿ. ಇನ್ನು ಕ್ಲೈಮ್ಯಾಕ್ಸ್ ಅದು ತುಂಬ ಚೆನ್ನಾಗಿದೆ. ಕೌಸಲ್ಯ ಮೇಡಮ್ ಅವರ ಆ್ಯಕ್ಟಿಂಗ್ ಅಂತೂ ನಾನು ಮಾತಾಡೋಂಗಿಲ್ಲ, ಅಲ್ಟಿಮೇಟ್. ನನಗೆ ಅವರ ಅಭಿನಯ ನೋಡಿ ನನಗೆ ಮೈ ಜುಮ್ಮಂತು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೌಸಲ್ಯ ಮೇಡಮ್ ಅವರು. ತುಂಬ ತುಂಬ ಧನ್ಯವಾದ ಕೌಸಲ್ಯ ಮೇಡಮ್ ಅವ್ರಿಗೂ ಶಿವಣ್ಣವ್ರಿಗೂ. ಶಿವಣ್ಣವರು ಶೂಟ್ ಮಾಡಿದ್ದಾರೆ. ತುಂಬ ವಿಜಯನಗರದಿಂದ ಬಂದು ನನ್ನ ಜೊತೆಗಿದ್ದು ನಮಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ತುಂಬ ತುಂಬ ಧನ್ಯವಾದ. ಮನುಷ್ಯನಿಗೆ ಎಲ್ಲ ವಿಷಯದಲ್ಲೂ ನೋಡಿ ಈ ಪ್ರೀತಿ ಕೊಡೋರು ಬೇಕು. ಪ್ರೀತಿ ಕೊಡೋರು ಇದ್ದರೆ ನಾವು ಎಲ್ಲೋ ಬೆಳಿತೀವಿ. ಪ್ರೀತಿ ಇಲ್ಲ ಅಂದರೆ ಯಾರೂ ಬೆಳೆಯಲ್ಲ. ಅಷ್ಟು ದೂರದಿಂದ ಬಂದು ನಮ್ಮ ಜೊತೆಗೆ ಬಂದು ಅವ್ರು ವಿಡಿಯೋ ಮಾಡಿದ್ದಾರೆ ಅಂದರೆ ಅವ್ರ ದೊಡ್ಡತನಕ್ಕೆ ನನ್ನ ನಮಸ್ಕಾರ ಶಿವಣ್ಣ. ಇಲ್ಲ ನಿಮ್ಮಂಥವ್ರು ಕಲಾವಿದರು ನನಗೆ ಬೇಕು ಅಂತ ನನಗೆ ತುಂಬ ಹಾರೈಸ್ತೀನಿ. ನಿಮ್ಮಂಥವ್ರು ಬೇಕು ನಮಗೆ. ಒಳ್ಳೊಳ್ಳೆ ವಿಡಿಯೋಗಳು ನಾನು ಮಾಡಿಕೊಡ್ತೀನಿ. ಇದೇ ರೀತಿ ಸಹಕಾರ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಖಂಡಿತ ಖಂಡಿತ ಖಂಡಿತ. ಎಲ್ರಿಗೂ ನಮಸ್ಕಾರ. ಆದಷ್ಟು ಬೇಗ ಬರುತ್ತೆ ಸತ್ಯ ಹರಿಶ್ಚಂದ್ರ ಕ್ಲೈಮ್ಯಾಕ್ಸು, ಆಮೇಲೆ ಸಾಕ್ಷಾತ್ಕಾರ ಕ್ಲೈಮ್ಯಾಕ್ಸು ಎರಡೂ ಬರುತ್ತೆ. ಶಿವಣ್ಣವರು ಸ್ವಲ್ಪ ಬಂದರೆ ಇನ್ನು ನೆಕ್ಸ್ಟ್ ನಂದು ಶಿವಣ್ಣವ್ರದ್ದು ವೀಡಿಯೋ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನಾನು ಶೇವಿಂಗ್ ಮಾಡಿದ್ದೀನಿ ಇವಾಗ ಆಲ್ರೆಡಿ ಕಂಪ್ಲೀಟ್ಲಿ ಕ್ಲೀನ್. ನೋಡಿ ಇವಾಗ ರಾಜ್ಕುಮಾರ್ ರೆಡಿ ಆಗಿಬಿಟ್ಟಿದ್ದೀನಿ. ಖಂಡಿತವಾಗಲೂ ಒಳ್ಳೊಳ್ಳೆ ವಿಡಿಯೋಗಳು ಕೊಡ್ತೀವಿ. ದಯವಿಟ್ಟು ಅಭಿಮಾನಿ ದೇವರುಗಳು ಸಹಕಾರ ನೀಡಬೇಕು, ಅಭಿಮಾನಿ ದೇವರುಗಳು ಆಶೀರ್ವಾದ ಮಾಡಬೇಕು. ಸೊ ನಾವೇನೇ ಕಷ್ಟಪಟ್ಟು ವಿಡಿಯೋ ಮಾಡಲಿ, ನಾವೇನೇ ಖರ್ಚು ಮಾಡಲಿ, ಏನೇ ಮಾಡಿದ್ರೂ ಅಭಿಮಾನಿ ದೇವರುಗಳ ಆಶೀರ್ವಾದ ಮಾಡಿದ್ರೇ ನಾವು ಮುಂದಕ್ಕೆ ಹೋಗೋಕ್ಕಾಗೋದು. ಆದ್ದರಿಂದ ದಯವಿಟ್ಟು ಎಲ್ಲ ಅಭಿಮಾನಿ ದೇವರುಗಳಿಗೆ ಹಾಗೂ ಎಲ್ಲ ಅಣ್ಣವರ ಅಭಿಮಾನಿಗಳಿಗೆ ಗಣೇಶ್ ಭಟ್ ಹಾಗೂ ಶಿವಣ್ಣವರು ಹಾಗೂ ಕೌಸಲ್ಯ ಮೇಡಮ್ ಕಡೆಯಿಂದ ಧನ್ಯವಾದ ಹೇಳ್ತೀನಿ. ತುಂಬ 73,000 ಜನ ನಮಗೆ ಫಾಲೋವರ್ಸ್ ಇದ್ದಾರೆ. ಯೂಟ್ಯೂಬಲ್ಲಿ ಕೂಡ ನನಗೆ 80,000 ಜನ ಇದ್ದಾರೆ. ಸೊ ಯೂಟ್ಯೂಬ್ ಲಿಂಕ್ ಕೂಡ ಮೇಲ್ಗಡೆ ಇಟ್ಟಿದ್ದೀನಿ. ದಯವಿಟ್ಟು ಎಲ್ಲರೂ ಯೂಟ್ಯೂಬ್ ಐಡಿನೂ ನೋಡಿ. ಅಲ್ಲೂ ಯಾಕಂದರೆ ಈ ಇನ್ಸ್ಟಾಗ್ರಾಮಲ್ಲಿ ಏನಾಗುತ್ತೆ ಅಂದರೆ 30 ಸೆಕೆಂಡ್ ಬರುತ್ತೆ ವಿಡಿಯೋ. 30 ಸೆಕೆಂಡ್ ಮೇಲೆ ತೊಗೊಳ್ಳಲ್ಲ ಒಂದೊಂದು ವಿಡಿಯೋಗಳು. 56-59 ಸೆಕೆಂಡ್ ತೊಗೊಳುತ್ತೆ, ಒಂದೊಂದು ವಿಡಿಯೋಗಳು ತೊಗೊಳ್ಳಲ್ಲ. ಸೊ ನೀವು ಫುಲ್ ವಿಡಿಯೋ ನೋಡಬೇಕಂದ್ರೆ ನಾವು ಯಾವುದೇ ಮಾಡಿರೋದು. ಸೊ ನೋಡಿ ಇವತ್ತು ನಾನು ಸಾಕ್ಷಾತ್ಕಾರ ಬಿಟ್ಟಿದ್ದೆ. ಸೊ 60 ಸೆಕೆಂಡ್ಸಲ್ಲಿ ಅದು ತೊಗೊಳ್ತಾನೆ ಇಲ್ಲ. ಏನು ಮಾಡಿದ್ರು ಅದು ಕಾಪಿರೈಟ್ ಆ್ಯಕ್ಟ್ ಬರ್ತಾಯಿದೆ. ಅದಕ್ಕೋಸ್ಕರ ಕಟ್ ಮಾಡಿ 2 ಬಿಟ್ಟಿದ್ದೀನಿ. ಸೊ ಅದೇ ನೀವು ಫುಲ್ ವಿಡಿಯೋ ನೋಡಬೇಕಂದ್ರೆ ಯೂಟ್ಯೂಬಲ್ಲಿ ನೋಡಿ. 100% ನಿಮಗೆ 60 ಸೆಕೆಂಡಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಒಂದು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲರೂ ಎಂಡ್ ತನಕ ನೋಡಿ. ಯಾಕಂದರೆ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ ತನಕ ಡಿಫ್ರೆಂಟ್ ಭಾಳ ಲೊಕೇಶನ್ ಚೇಂಜ್ ಇರುತ್ತೆ, ಆ್ಯಕ್ಟಿಂಗ್ ಚೇಂಜ್ ಇರುತ್ತೆ, ಎಲ್ಲನೂ ಚೇಂಜ್ ಶಿವಣ್ಣವ್ರು ಮಾಡಿಸಿದ್ದಾರೆ ನಮ್ಮ ಹತ್ರ. ಅದ್ರ ಬಗ್ಗೆ ನಾನು ಗೌರವ ಇದೆ. ಆಮೇಲೆ ಇನ್ನೊಂದು ಮಾತು, ನಮ್ಮದು ಮೊನ್ನೆ ಸತ್ಯ ಹರಿಶ್ಚಂದ್ರ ಕೂಡ ಬಂತು. ಅದನ್ನು ಹೇಳಕ್ಕೆ ಮರೆತುಬಿಟ್ಟೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸತ್ಯ ಹರಿಶ್ಚಂದ್ರ ಬಂದು ನಮಗೆ ಚಂದ್ರಶೇಖರ್ ಅಂತೇಳಿ, ಅವರು ಕೂಡ ಫಿಲ್ಮ್ ಲ್ಯಾಂಡಲ್ಲಿ ಇರೋರು, ಫಿಲ್ಮ್ ಪ್ರೊಡ್ಯೂಸರು, ನನ್ನ ಆತ್ಮೀಯ ಗೆಳೆಯ ಬೇರೆ. ಸೊ ಅವರು ಕೂಡ ನನ್ನ ಹತ್ರ ಒಂದು 3 ವಿಡಿಯೋ ಮಾಡಿಸಿದ್ದಾರೆ ಸತ್ಯ ಹರಿಶ್ಚಂದ್ರದಲ್ಲಿ. ನಂದು ಕೌಸಲ್ಯ ಮೇಡಮ್ದು, ಮತ್ತು ಆ ಮಗು ಪಾತ್ರ ಮಾಡಿರೋದು ಅವ್ರ ಮಗನೇ, ಬೇರೆ ಯಾರೂ ಅಲ್ಲ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ನೀವು ನೋಡಿರ್ಬೇಕು, ಈಶ್ವರ ದೇವಸ್ಥಾನದಲ್ಲಿ ಅವರು ಕಮಿಟಿಯವ್ರ ಹತ್ರ ಪರ್ಮಿಷನ್ ತೊಗೊಂಡು ಶೇಖರ್ ಅವರು ಎಲ್ಲ ಮಾಡಿಸಿದ್ದಾರೆ. ಶೇಖರ್ ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ನನ್ನ ಕಡೆಯಿಂದ, ಕೌಸಲ್ಯ ಮೇಡಮ್ ಕಡೆಯಿಂದ ಶೇಖರ್ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಶಿವಣ್ಣವರು ಮಾಡಿದ್ದಾರೆ ಸಾಕ್ಷಾತ್ಕಾರ, ಮತ್ತು ಇದು ಕ್ಲೈಮ್ಯಾಕ್ಸ್ ಮಾಡಿದ್ದಾರೆ ಸತ್ಯ ಹರಿಶ್ಚಂದ್ರ ಕ್ಲೈಮ್ಯಾಕ್ಸು. ಅದು ಸ್ಮಶಾನಕ್ಕೆ ಹೋಗಿ ವಿಡಿಯೋ ಮಾಡಬೇಕಿತ್ತು. ಸೊ ಅಲ್ಲಿಗೆ ಸ್ಮಶಾನಕ್ಕೆ ಪರ್ಮಿಷನ್ ತೊಗೊಂಡು ಅಲ್ಲಿ ಹೋಗಿ ಅಲ್ಲೆಲ್ಲ ಬೆಂಕಿ ಹಾಕಿ ಅದೆಲ್ಲ ಹೆಣ ಸುಡೋ ಥರ ಮಾಡಿ ಅದನ್ನೆಲ್ಲ ನಾವು ಮಾಡಿದ್ದೀವಿ. ಅದಕ್ಕೋಸ್ಕರ ನಾನು ದಾಡಿ ಬಿಟ್ಟಿರೋದು. ಅದು ಇವತ್ತು ಎಂಡ್ ಆಯಿತು. ಸೊ ಇವತ್ತು ಎಂಡ್ ಆಗಿ ಶಿವಣ್ಣವರು ಇವತ್ತೆಲ್ಲ ಒಂದು ಬೆಳಗ್ಗೆನೇ ಪಾಪ 10 ಗಂಟೆಗೆ ಬಂದು ನಮ್ಮ ಜೊತೆಯಲ್ಲೇ ಇದ್ದು ನನಗೆಲ್ಲ ಮೇಕಪ್ ಮಾಡಿ ಎಲ್ಲ ಥರದ್ದು ಮಾಡಿ ಎಲ್ಲ ವಿಡಿಯೋ ಮಾಡಿ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗೂ ಶೇಖರ್ ಅವ್ರಿಗೂ ಕೂಡ ನಾನು ದಯವಿಟ್ಟು ಏನು ತಪ್ಪು ತಿಳ್ಕೊಬೇಡಿ, ನಿಮ್ಮ ಬಗ್ಗೆ ನಮ್ಗೆ ತುಂಬ ಗೌರವ ಇದೆ. ಯಾಕಂದರೆ ಮುಂಚಿಂದನೂ ತುಂಬ ವೀಡಿಯೋಗಳು ನಂದು ಮಾಡಿದ್ದಾರೆ ಶೇಖರ್ ಅವರು. ಅದನ್ನು ನಾನು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ವೀಡಿಯೋಗಳು ತುಂಬ ನಂದು ಕೌಸಲ್ಯ ಮೇಡಮ್ದು, ನಮ್ಮದು ಕವಿತಾ ಮೇಡಮ್ದು ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಸಲ ಲೈವ್ ಬರುವಾಗ ಶೇಖರ್ ಜೊತೆಯಲ್ಲಿ ನಾನು ಇರ್ತೀನಿ ಇಲ್ಲಿ. ನೆಕ್ಸ್ಟ್ ನಾನು ಗುರುವಾರ ಲೈವ್ ಬರುವಾಗ ಶೇಖರ್ ಅವ್ರನ್ನ ಕೂರಿಸ್ಕೊಂಡಿರ್ತೀನಿ ಪಕ್ಕದಲ್ಲಿ. ಅವರು ನಿಮ್ಮ ಹತ್ರ ಮಾತಾಡ್ತಾರೆ, ನಮ್ಮ ಶಿವಣ್ಣವ್ರು ಮಾತಾಡ್ತಾರೆ. ಇವತ್ತು ಬೆಳಿಗ್ಗೆ ಹೋಗಿದ್ದು ನಾವು ಸತ್ಯ ಹರಿಶ್ಚಂದ್ರ ಮಾಡ್ಬೇಕಾದ್ರೆ ಫಸ್ಟು ಲೊಕೇಶನ್ ನೋಡ್ಕೊಂಡು ನಾನು ಆಗ ಕೈ ಹಾಕ್ತೀನಿ, ಇಲ್ಲ ನಾನು ಹಾಕಲ್ಲ. ನನಗೆ ಸೀನರಿ ಬೇಕು, ಔಟ್ಪುಟ್ ಬೇಕು ನನಗೆ. ಆ ಥರ ವಿಡಿಯೋಗಳು ನಾನು ಮಾಡೋದು ಇಲ್ಲ. ಸುಮ್ಮನೆ ಕಾಚಿ ಬೀಜಿ ವಿಡಿಯೋಗಳು ನಾನು ಮಾಡೋದೇ ಇಲ್ಲ ಅಷ್ಟೇ. ನಾನು
ಬಟ್ಟು ಸೀನರಿ ನೋಡ್ಕೊಂಡು ಬನ್ನಿ ರಾಜಣ್ಣವರೇ ಹೋಗೋಣ, ಒಳ್ಳೆ ವಿಡಿಯೋ ಮಾಡ್ತೀನಿ, ಅದೊಂದು ನನಗೆ ತುಂಬ ಹೆಮ್ಮೆ ಬರ್ತೀನಿ. ಇವತ್ತು ಸೂಪರ್ ಆಗೈತೆ ವಿಡಿಯೋ. ಆ ವಿಡಿಯೋನ ನೀವು ಎಲ್ಲರಿಗೂ ಶೇರ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅದ್ಭುತವಾಗೈತೆ, ಸತ್ಯ ರೀಚ್ ಆದರೆ ಕ್ಲೈಮ್ಯಾಕ್ಸು ಸೂಪರ್ ಆಗೈತೆ. ನಿಮ್ಮಂಥವ್ರು ನಮಗೆ ಸಹಕಾರ ಬೇಕು, ನಿಮ್ಮ ಅಭಿಮಾನಿಗಳು ನಮಗೆ ತುಂಬ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ತೆ ನಮಸ್ತೆ ನಮಸ್ತೆ. ಹಾಯ್ ಪ್ರಶಾಂತ್. ಯಾರ್ಯಾರು ಬಂದಿದ್ದಾರೆ ಯಾರಿಗೂ ಹೆಸರೇಳಕ್ಕಾಗಲಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಮತ್ತೆ ಶನಿವಾರ ಯೂಟ್ಯೂಬ್ ಲೈವ್ ಇದೆ ನಂದು. ಈ ಶನಿವಾರ ಯೂಟ್ಯೂಬ್ ಲೈವ್ ಇದೆ. ಡಾಕ್ಟರ್ ರಾಜ್ಕುಮಾರ್ ಕಂಕನಾಡಿ ಕಂಡಗಾಡಿ, ಗೊತ್ತಾಗಿಲ್ಲ ಯಾರಂಥೇಳಿ. ಮನೋಜ್ ಅವರೇ ನಮಸ್ಕಾರ ನಿಮಗೆ. ದೇವರೇ ನಮಸ್ಕಾರ. ಮನೋಜ್ ನಮಸ್ತೆ ನಮಸ್ತೆ. ಮನೋಜ್ ನಮಸ್ತೆ ನಮಸ್ತೆ. ಚೆನ್ನಾಗಿದ್ದೀರಾ? ಹೇಗಿದ್ದೀರಾ? ಓಕೆ, ಧನ್ಯವಾದ ಎಲ್ರಿಗೂ. ಏನಿದು ಗುಂಡು ಅವರ ಅಣ್ಣ ಥರ? ಹೌದೌದು, ಅವರು ಮಂತ್ರಾಲಯಕ್ಕೆ ಹೋಗಿದ್ರು. ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ತಲೆ ಕೂದಲು ರಾಘವೇಂದ್ರ ಸ್ವಾಮಿ ಕೊಟ್ಬಿಟ್ಟು ಬಂದಿದ್ದಾರೆ ಗುರುವಾರ ದಿನ. ಧನ್ಯವಾದ. ಮೀಸೆ ಸ್ವಲ್ಪ ಜಾಸ್ತಿ ಆಯ್ತಿದ್ದ ಅಲ್ವಾ? ಉದ್ದ ಜಾಸ್ತಿ ಆಯ್ತಿದ್ದ ಅಲ್ವಾ? ನಾನು ಮಾಡ್ತೇವೆ, ನಾನು ಕಟ್ ಮಾಡ್ಕೊತೀನಿ. ತುಂಬ ಇಟ್ಟಿದ್ದಾನೆ ಉದ್ದ. ಓಕೆ, ರಾಜೇಂದ್ರ ಅವರೇ ನಮಸ್ಕಾರ ನಮಸ್ಕಾರ. ನೋಡಿ, ಕೊನೆಗೂ ನಿಮ್ಮ ಆಸೆ ನಮ್ಮ ಶೂಟಿಂಗ್ ಶೂ ಅವರು ವಿಡಿಯೋಸ್ ಬಿಟ್ಟಿದ್ದಾರೆ. ನೀವು ಕೇಳ್ತಾ ಇದ್ರಿ ಕ್ಲೈಮ್ಯಾಕ್ಸು ಸತ್ಯ ಹರಿಶ್ಚಂದ್ರ. ಇವತ್ತು ಮಾಡಿದ್ದೀವಿ ಅಲ್ಟಿಮೇಟ್ ವಿಡಿಯೋ. ನೋಡೋಣ ಯಾವಾಗ ಬಿಡೋದಂತ ಇನ್ನೇನು ಡಿಸೈಡ್ ಮಾಡಿಲ್ಲ. ನಾಳೆ ಬೆಳಿಗ್ಗೆ ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಒಂದು ಮೇಡಮ್ ಮುತ್ತಿನ ಕತೆ. ಅದು ಕಷ್ಟ ಇದೆ ತುಂಬ. ಸಮುದ್ರ, ನಮ್ಮೂರು ಸಮುದ್ರದಲ್ಲೇ ಇರೋದು, ಕುಂದಾಪುರದಲ್ಲಿ. ಬಟ್ ನಮ್ಗೆ ಹತ್ರ ಶಿವಣ್ಣನ ಕರ್ಕೊಂಡೋದ್ರೆ ಅಲ್ಲಿ ನಿಂತ್ಕೊಳ್ಳೋಕೆ ರೂಮ್ ಮಾಡಬೇಕು. ಒಂದು 20,000 ಬೇಕಾಗ್ತದೆ. ಏನಿಲ್ಲ, ಒಂದು 10,000 ರೂಪಾಯಿ ಬೇಕು ಶೂಟಿಂಗ್ ಮಾಡಬೇಕಂದ್ರೆ. ಸಮುದ್ರ ಶೂಟಿಂಗ್ ಈಗ ಪರ್ಮಿಷನ್ ಕೊಡ್ತಾರೆ. ನೋಡೋಣ, ಮಾಡೋಣ. ಆದರೂ ಅದನ್ನು ಮಾಡಿಬಿಡೋಣ. ದೇವರ ಆಶೀರ್ವಾದ, ನಿಮ್ಗಳ ಆಶೀರ್ವಾದ ಇದ್ದರೆ ಮಾಡೋಣ ಖಂಡಿತವಾಗಿ. ಲೈವ್ ತೊಗೊಳ್ಳಲ್ಲ. ನಮಸ್ಕಾರ ಸರ್, ನಮಸ್ಕಾರ. ರಾಮನ ಯಾರಿದು? ಅಶೋಕ್ ಅವರೇ ನಮಸ್ತೆ ನಮಸ್ತೆ. ಸುಮಧುರ ಯಾರಿದು? ತುರತಿಯಿಂದ ಕಾಯುತ್ತಿದ್ದ ನಾನು, ದಯವಿಟ್ಟು ಮೊದಲು ಆ ಕೆಲಸ ಮಾಡಿ. ಅಲ್ಲ, ಮಾಡಿ ಆಯ್ತು ವಿಡಿಯೋ ಮಾಡಿ ಆಯ್ತು. ಇವತ್ತು ಲೈವ್ ಬಂದಿದ್ದೀನಿ, ಶೇವಿಂಗ್ ಮಾಡಿದ್ದೀನಿ, ಬ್ರಷ್ ಅಪ್ ಆಗಿಬಿಟ್ಟಿದ್ದೀನಿ ಇವತ್ತು. ನೋಡಿ, ಇವತ್ತು ದಾಡಿ ಮುಕ್ತಿ ಸಿಕ್ಬಿಡ್ತೀವಿ ಇವತ್ತು. ಸಾರಿ, ಸೆಲ್ಪಿಂಗ್ ಮಿಸ್ಟೇಕ್. ಪರವಾಗಿಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಪರವಾಗಿಲ್ಲ. ರಾಜೇಂದ್ರ ಅವರೇ, ನೀವು ನಮ್ಮವರೇ. ಸುನೀತಾ ಮೇಡಮ್ ಅವರೇ ನಮಸ್ಕಾರ. ಗೌಡ್ರು ನಮಸ್ಕಾರ ನಮಸ್ಕಾರ. ಹಾಯ್ ಸರ್, ಹೌ ಆರ್ ಯು? ಐ ಫೈನ್ ಸರ್, ಐ ಫೈನ್. 7777 ಯಾರಿದು? ಕುಮಾರ್. ಕನ್ನಡ ಮಿಸ್ಟೇಕ್ ಏನು ಮಾಡೋಕ್ಕಾಗಲ್ಲ ಬ್ರದರ್. ಟೈಪ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ, ಫಾರ್ವರ್ಡ್ ಮಾಡ್ತೀವಿ. ಕನ್ನಡ ಮಿಸ್ಟೇಕ್ ನಮಸ್ಕಾರ. ಏನು ಮಾಡೋಕ್ಕಾಗಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೀವು ಕನ್ನಡ ಮಿಸ್ಟೇಕ್ ಅಂತೀರ. ನಾವು ಓದಿರೋದೇ ಕನ್ನಡ ಅಂಕೆ, ಅಚ್ಚ ಕನ್ನಡ ನಾವು ಓದಿರೋದು. ನಾವು ಕನ್ನಡ ಬರೆಯೋದು ಕೂಡ ಕನ್ನಡನೇ, ಅಂಕೆ 1ರಿಂದ 100 ತನಕ ಕನ್ನಡ ಅಂಕೆ ಬರೀತೀನಿ ನಾನು. ಅಷ್ಟು ಕಲ್ತಿದ್ದೀವಿ ನಾವು. ಅವ್ರು ಯಾರೋ ಮೆಸೇಜ್ ಮಾಡಿದ್ದಾರೆ ನಮ್ಮ ಸ್ನೇಹಿತರು, ಮಿಸ್ಟೇಕ್ ಮಾಡಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಅದೆಲ್ಲ ಮಿಸ್ಟೇಕ್ ಆಗೇ ಆಗುತ್ತೆ. ಮನುಷ್ಯ ಅಂದಮೇಲೆ ತಪ್ಪಾಗುತ್ತೆ. ಮನುಷ್ಯ ಏನು ದೇವರಲ್ಲ, ದೇವರೇ ತಪ್ಪು ಮಾಡ್ತಾನೆ. ಇನ್ನು ಮನುಷ್ಯ ಮಾಡೋದು ಯಾವ ಲೆಕ್ಕ? ಶಿವಣ್ಣವರಿಗೆ ಧನ್ಯವಾದ ಅಂತೆ ನೋಡಿ. ಥ್ಯಾಂಕ್ ಯು ಮೇಡಮ್. ರಾಜೇಂದ್ರ ಅಂತ ನನ್ನ ಫ್ರೆಂಡು, ಅವರು ತುಂಬ ದಿವಸದಿಂದ ಕೇಳ್ತಿದ್ರು, ನಾನು ಬರ್ತೀನಿ. ಬನ್ನಿ ಸಾರ್, ಮನೋಜ್ ಸರ್, ಬನ್ನಿ. ಮನಸ್ಸಾರೆ ದೇವರು. ನಮಸ್ತೆ ನಮಸ್ತೆ ನಮಸ್ತೆ. ಮನೋಜ್ ಅವರೇ ನಮಸ್ಕಾರ ನಮಸ್ಕಾರ. ತಲೆಗೆಲ್ಲ ಬೇನೆಲ್ಲ ಹಾಕಿ ಕೆರಿತಾ ಇದ್ದೀರಾ? ಕೆರಿಬೇಡಿ ಸ್ವಾಮಿ, ವಯಸ್ಸಾಗಿದೆ ನಮಗೂ. ತಾಳ್ಮೆ, BP, ಶುಗರು ಎಲ್ಲ ಇದೆ. ರಾಮಣ್ಣವರೇ ನಮಸ್ಕಾರ ನಮಸ್ಕಾರ. ಯುಗಾದಿ ಹಬ್ಬ ಬಂತು ಭಾನುವಾರ ದಿನ. ಅದೇ ದಿನ ರಂಜಾನ್ ಇದೆ. ಬೆಳಗ್ಗೆ ಒಂದು ಯುಗಾದಿ ವಿಡಿಯೋ ಬಿಡೋಣ, ಮಧ್ಯಾಹ್ನ ಒಂದು ಅಲ್ಲ ನೀನೇ ಎಲ್ಲ, ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ ಅಂತೇಳಿ ಅಣ್ಣವ್ರು ಹಾಡಿರೋದು ಇದೆ, ಒಂದು ಗುರಿ ಚಿತ್ರದ, ಅದನ್ನು ಮಾಡೋಣ. ನಮಸ್ತೆ ನಮಸ್ತೆ ನಮಸ್ತೆ. ಮನೋಜ್ ಅವರೇ, ಅದು ಹೇಳ್ತಾರಲ್ಲ, ಬೆಕ್ಕಿಗೆ ಹುಡುಗಾಟ, ಇಲಿಗೆ ಪ್ರಾಣ ಸಂಕಟ ಅಂತ ಹೇಳ್ತಾರೆ. ಹಾಗೆ ಹಬ್ಬದ ಶುಭಾಶಯಗಳು.
ನಮಸ್ಕಾರ ನಮಸ್ಕಾರ ನಿಮಗೂ. ಅಲ್ಲ ಅಲ್ಲ ಹಾಂ ಅಲ್ಲ ಅಲ್ಲ ನೀನೇ ಇಲ್ಲ, ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ, ನೀನೇ ನಮಗೆಲ್ಲ, ಲಾ ಇಲಾಹ ಇಲ್ಲಲ್ಲ. ತುಂಬ ಚೆನ್ನಾಗಿದೆ ಹಾಡು. ಅಣ್ಣವ್ರ ಮುಂದೆ ಯಾರಿದ್ದಾರೆ ಸರ್? ನಾವೇನೋ ತಿಳಿದ ಮಟ್ಟಿಗೆ ಮಾಡಿದ್ವಿ, ಯಾಕಂದ್ರೆ ನಮ್ಮ ಮಸೀದಿನಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಇವತ್ತು. ನಾವು ಹೋಗಿದ್ವಿ, ಯಾಕಂದರೆ 4:15 ನಾನು ಶಿವಣ್ಣ ಹೋಗಿದ್ವಿ ಮಾಡೋಣ ಅಂಥೇಳಿ. ಅಲ್ಲಿ ಅವ್ರದ್ದು ಈಗ ಉಪವಾಸ ಇರುತ್ತೆ, ಮತ್ತು ನಮಾಜ್ ಮಾಡೋಕ್ಕೆ ಬರ್ತಾರೆ ಎಲ್ಲ 5 ಗಂಟೆಯಿಂದ ಉಪವಾಸ ಇರೋದೆಲ್ಲ ಫ್ರೂಟ್ಸ್ ತುಂಬ ಶಾಮಿಯಾನ ಎಲ್ಲ ಹಾಕಿದ್ದಾರೆ. ನಮ್ಗೆ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಆ ಮಸೀದಿ ಸೀಟ್ ತೊಗೊಂಡು ಅಲ್ಲಿಂದ ಮಾಡೋಣ ಅಂತ ಶಿವಣ್ಣ ಪ್ಲ್ಯಾನ್ ಮಾಡಿದ್ದು. ಶಿವಣ್ಣವ್ರಿಗೆ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಹೇಳಿದೆ ಎಲ್ಲ ಬೇಡ ಬಿಟ್ಬಿಡಿ ಶಿವಣ್ಣ, ಆಗಲ್ಲ. ಯಾಕಂತೇಳಿದ್ರೆ ಪರ್ಮಿಷನ್ ಕೊಡ್ಬೋದು, ಅಣ್ಣವ್ರ ಹಾಡಿಗೆ ಅಂತ ಹೇಳಿದ್ರೆ ಪರ್ಮಿಷನ್ ಕೊಡ್ತಾರೆ. ಬಟ್ ಅಲ್ಲಿ ನಮಗೆ ಶಾಮಿಯಾನ ಇರೋದ್ರಿಂದ ನಮಗೆ ಲೊಕೇಶನಲ್ಲಿ ನಾವು ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. ಮೇಲಿಂದ ತೊಗೋಬೇಕು ಕ್ಲೀನಾಗಿ, ಆ ಪೊಸಿಷನ್ ಮಾಡಬೇಕು. ಕೊಡ್ತಾರೆ ಇಲ್ವೋ ಗೊತ್ತಿಲ್ಲ. ಸೊ 5:15 ಕಾಯೋಕ್ಕಾಗಿಲ್ಲ ನಮಗೆ, ಬಂದುಬಿಟ್ವಿ ನಾವು. ಸೊ ಖಂಡಿತವಾಗ್ಲೂ ಯಶವಂತಪುರ ಜಿಮ್ಮಾ ಮಸೀದಿಲಿ ಆ ವಿಡಿಯೋ ನಾನು ಶಿವಣ್ಣ ಶೂಟ್ ಮಾಡ್ಕೊಂಡು ಮಾಡೇ ಮಾಡ್ತೀವಿ, ಸುಮ್ಮನೆ ಇರೋದಿಲ್ಲ. ಆ ಹಾಡನ್ನು ಕಂಪ್ಲೀಟ್ ಮನಸ್ಸಲ್ಲಿ ಮಾಡಬೇಕಂತಿದೆ. ಶಿವಣ್ಣ ಇನ್ನೊಂದು ದಿನ ಬರ್ತಾರೆ, ಅವ್ರದ್ದೆಲ್ಲ ಈಗ ರಂಜಾನ್ ಹಬ್ಬ ಎಲ್ಲ ಕಳೆದ ಮೇಲೆ ಅದೆಲ್ಲ ಪೆಂಡಲ್ ಗಿಂಡಲ್ ಎಲ್ಲ ತೆಗಿತಾರೆ ಅವರು. ಯಾವುದೋ ಬೇರೆ ವೀಕ್ ಡೇಸ್ ಶುಕ್ರವಾರ ಬಿಟ್ಟು ಬೇರೆ ದಿನ ಹೋಗಿ ಆ ವಿಡಿಯೋನ ಅಲ್ಲಿ ಕಮಿಟಿಯವ್ರ ಪರ್ಮಿಷನ್ ತೊಗೊಂಡು ಖಂಡಿತವಾಗ್ಲೂ ಮಾಡಿ ಅದೇ ಥರ ಬರುವಾಗೆ ಅಭಿಮಾನಿ ದೇವರುಗಳಿಗೆ ಅರ್ಪಿಸ್ತೀವಿ. ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ. ನಮಗೆ ಮಾಡಬೇಕಂತ ನನಗಿಂತ ಜಾಸ್ತಿ ಶಿವಣ್ಣಂಗಿದೆ ಆಟ. ಹೌದು, ಖಂಡಿತ. ಶಿವಣ್ಣವರು ಹೇಳಿದ್ದಾರೆ, ಬಿಡೋದಿಲ್ಲ ಭಟ್ರೆ, ಅದನ್ನು ಮಾಡಲೇಬೇಕು ನಾವು. ಈಗ ಅವ್ರದ್ದೆಲ್ಲ ರಂಜಾನ್ ಎಲ್ಲ ಕಳೀಲಿ, ರಂಜಾನ್ ಹಬ್ಬ ಎಲ್ಲ ಇದೆ. ಯಾಕಂದರೆ ಫುಲ್ಲು ಶಾಮಿಯಾನ ಹಾಕಿದ್ದಾರೆ, ಮಸೀದಿ ಹತ್ರ ಫುಲ್ಲು ಶಾಮಿಯಾನ ಹಾಕಿದ್ದಾರೆ. ಆಮೇಲೆ ಫ್ರೂಟ್ಸು ಅದು ಇದು ತುಂಬ ಹಾಕಿದ್ದಾರೆ, ತಿಂಡಿ ಗಿಂಡಿ ಎಲ್ಲ ಫ್ರೀಯಾಗೆಲ್ಲ ಕೊಡೋದು. ಅಲ್ಲಿ ನಾವು ಏನೇ ಶೂಟ್ ಮಾಡೋಕ್ಕೆ ಹೋದ್ರೂ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಅದೇ ಬೇಗ ರಂಜಾನ್ ಎಲ್ಲ ಕಳೆದ ಮೇಲೆ ನಾವು ಮಾಡಿದ್ರೆ ನಮಗೆ ಆವಾಗ ಶಾಮಿಯಾನೆಲ್ಲ ತೆಗಿತಾರೆ, ನಮಗೆ ನೀಟಾಗಿ ಹಾಡು ಮಾಡೋಕ್ಕೂ ಚೆನ್ನಾಗಿರುತ್ತೆ. ಆ ಲೊಕೇಶನಲ್ಲಿ ಕಮಿಟಿಯವರು ಪರ್ಮಿಷನ್ ಕೊಟ್ಟರೆ ಖಂಡಿತವಾಗ್ಲೂ ಮಾಡ್ತೀವಿ, ಖಂಡಿತವಾಗ್ಲೂ. ನಮಸ್ಕಾರ ಆಯಿತು. ನಾವು ಮನೆಗೆ ಹೋಗೋ ಟೈಮ್ ಆಯಿತು. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೂ ಯಾರಾದರೂ ನಮ್ಮ ಮುಸ್ಲಿಂ ಬಾಂಧವರಿದ್ದರೆ ಅವ್ರಿಗೆ ಕೂಡ ರಂಜಾನ್ ಹಬ್ಬದ ಶುಭಾಶಯಗಳು. ಎಲ್ಲರೂ ಸೇರಿ ಇರೋಣ, ಎಲ್ಲರೂ ಒಗ್ಗಟ್ಟಾಗಿರೋಣ. ಮತ್ತು ಎಲ್ರಿಗೂ ಒಂದ್ಸಲ ಕೌಸಲ್ಯ ಮೇಡಮ್ ಅವರಿಗೆ, ಶೇಖರ್ ಅವರಿಗೆ, ಹಾಗಾದರೆ ಶೇಖರ್ ಮಗ ಇದ್ದಾನೆ ವಿಷ್ಣು ಅಂತೇಳಿ, ವಿಷ್ಣುಗೂ ಹಾಗೂ ನಮ್ಮ ಶಿವಣ್ಣವರಿಗೂ ನನಗೆ ಯಾರ್ಯಾರು ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಮಾಡಿದ್ದಾರೆ. ಗೌರಿ ಮೇಡಮ್ ಕೂಡ ಪ್ರೋತ್ಸಾಹ ಮಾಡಿದ್ದಾರೆ, ಆಮೇಲೆ ಕವಿತಾ ಅವರು ಮಾಡಿದ್ದಾರೆ, ಶೇಖರ್ ಅವರು ಮಾಡಿದ್ದಾರೆ, ಶಿವಣ್ಣವರು ಮಾಡಿದ್ದಾರೆ. ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಯಾರು ಹೆಸರು ಹೇಳಲಿಲ್ಲ ಅಂತಿಲ್ಲ, ನನಗೆ ಯಾರು ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಸತೀಶ್ ಕೂಡ ನನಗೆ ತುಂಬ ವಿಡಿಯೋ ಶೂಟ್ ಮಾಡಿದ್ದಾರೆ, ಅವರಿಗೂ ಧನ್ಯವಾದ ಹೇಳ್ತೀನಿ. ನನಗೆ ಯಾರ್ಯಾರು ನಮ್ಮ ಅಭಿಮಾನಿ ದೇವರುಗಳ ಸಹಕಾರ ನೀಡಿದೆ ಅವ್ರಿಗೆ ಕೂಡ ಧನ್ಯವಾದ ಹೇಳ್ತೀನಿ. ನಮಸ್ತೆ, ಜೈ ಕರ್ನಾಟಕ, ನಮಸ್ತೆ, ಶುಭರಾತ್ರಿ.